ಎಸ್ ಮಧು, ಇನ್ನು ನಂದೀಶ್ ಕೇಳೋಣ. ನಂದೀಶ್, ಈ ಹಿಂದೆ ದರ ಏರಿಕೆಯಾದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಬಹು ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ರು. ಏನು ದೊಡ್ಡ ಏರಿಕೆ ಆಗಿಲ್ಲ, ದೇಶ ಸಂಕಷ್ಟದಲ್ಲಿದೆ, ನಾವು ಸಹಕರಿಸಬೇಕು ಅಂತ. ಈಗಲೂ ಅದೇ ಭಾವನೆ ಇದೆಯಾ, ಬದಲಾಗ್ತಾ ಇದೆಯಾ? ರಕ್ಷತ್, ದಿನೇ ದಿನೇ ಅದು ಆ ಒಂದು ಭಾವನೆ ಬದಲಾಗ್ತಾ ಇರುವಂಥದ್ದು. ನಾವಿವಾಗ ಶಾಂತಿನಗರದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ವಾಹನ ಸವಾರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರುವುದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನುವಂಥದ್ದು. ಸರ್, ಇವತ್ತು ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವಂಥದ್ದು, ಇದ್ರ ಬಗ್ಗೆ ತಮ್ಮ ಹೋಗ್ತೀನಿ. ದಿವಸ ಜಾಸ್ತಿ ಆಗ್ತಾನೆ ಇದೆ ಪೆಟ್ರೋಲ್ ಬೆಲೆಗೆ. ಇದ್ರ ಬಗ್ಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಮೋದಿಯವರು ಮಿತವ್ಯಯವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ. ಹಾಗೆ ಕೆಲವ್ರನ್ನ ಮತ್ತೊಬ್ಬರನ್ನ ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಪೆಟ್ರೋಲ್ ಬೆಲೆ 110 ರೂಪಾಯಿ ಆಗಿರುವಂಥದ್ದು ಏನು ಸರ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್? ವಾರ್ ಇಶ್ಯೂ ಇದೆ ಅಲ್ವಾ, ಅವ್ರಿಗೂ ಬರ್ತಾ ಇಲ್ವಲ್ಲ, ಅವರೇ ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡ್ತಾರೆ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಷ್ಟು ಮಾಡೋದೇ ಹೆಚ್ಚು. ಇನ್ನು ಬೇರೆ ಕಂಟ್ರಿಯಲ್ಲಿ ಪೆಟ್ರೋಲ್ ಕೂಡ ಸಿಗ್ತಾ ಇಲ್ಲ. ಈಗ 8 ದಿನದಲ್ಲಿ 8 ರೂಪಾಯಿ ಅಷ್ಟು ಹೆಚ್ಚಳ ಆಗಿರುವಂಥದ್ದು, 110 ರೂಪಾಯಿ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 2-3 ತಿಂಗಳು ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಲ್ವ, ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಮತ್ತೊಬ್ಬರನ್ನ ನಾನು ಮಾತಾಡಿಸ್ತೀನಿ, ರಕ್ಷತ್, ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಇವತ್ತು ಕೂಡ ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇವತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿದೆ, ಎಷ್ಟಾಗಿದೆ ಸರ್? 110 ರೂಪಾಯಿ, 2 ರೂಪಾಯಿ 81 ಪೈಸೆ ಆಗಿದೆ. 2 ರೂಪಾಯಿ 80 ಪೈಸೆ. ನಾವೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡೋಕ್ಕಾಗಲ್ಲ. ಮಾಡೋ ಪರಿಸ್ಥಿತಿ ಬಂದಿದೆ, ಮಾಡಿದ್ದಾರೆ. ಅದಕ್ಕೆ ಏನು ಕಷ್ಟ ಏನಿಲ್ಲ, ಆಯಿತಾ. ಯುದ್ಧ ಆಗಿರೋದ್ರಿಂದ ಇವಾಗ ರಕ್ಷತ್, ಇದು ಕೆಲವರು ವಾಹನ ಸವಾರರು ಏನು ಮೋದಿ ಏನು ಮಾಡಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬೆಲೆ ಏರಿಕೆ ವಿರುದ್ಧ. ರಕ್ಷತ್. ಎಸ್ ನಂದೀಶ್, ಹಾಗೇ ರೀ. ಇನ್ನು ಅನಿಲ್ ಕೇಳೋಣ. ಅನಿಲ್, ಬೆಳಗಾವಿಯಲ್ಲೂ ಈ ಹಿಂದೆ ನಿಮ್ಮನ್ನು ಮಾತನಾಡಿಸಿದಾಗ ಪೆಟ್ರೋಲ್ ಬಂಕಲ್ಲಿ ಜನರಿಂದ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿತ್ತು. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ದೇಶದ ಜೊತೆಗೆ ನಿಲ್ಲಬೇಕು, ಮೋದಿಯವ್ರ ಜೊತೆ ನಿಲ್ಲಬೇಕು ಅಂತ. ಈಗ 8 ರೂಪಾಯಿ ಆಯಿತು 15ರಿಂದ. ಈಗಲೂ ಮೋದಿ ಜೊತೆ ನಿಲ್ಲಬೇಕು ಅಂತಾರ ಜನ, ಅಥವಾ ಕಷ್ಟ ಆಗ್ತಿದೆ ಅಂತ ಹೇಳ್ತಾರ? ಹೌದು ರಕ್ಷತ್, ಇವತ್ತು ಕೂಡ ತೈಲ ಬೆಲೆ ಏರಿಕೆ ಆಗಿರುವಂಥದ್ದು. ಈ ಬಗ್ಗೆ ಬೆಳಗಾವಿ ಜನ ಏನು ಹೇಳ್ತಾರೆ ಕೇಳೋಣ. ಈಗ ನೀವು ಒಂದೇ ವಾರದಲ್ಲಿ 4 ಬಾರಿ ಡೀಸೆಲ್ ಹೆಚ್ಚಾಗಿದೆ, ನೀವು ಏನು ಕೆಲಸ ಮಾಡ್ತೀರಿ, ಇದನ್ನು ಏನು ಹೊಡೆತಾಗತ್ತಂತ ನಿಮಗೆ? ಈಗ ನಾವು ಆ್ಯಕ್ಚುಲಿ ಟ್ಯಾಕ್ಸಿ ಡ್ರೈವರ್ ಸರ್. ಇದು ದಿನ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾರಿಂದ ಈಗ ನಾವು ಬಾಳೆ ಮಾಡೋದು ಇದನ್ನಾಗೈತೆ ರೀ, ಕಠಿಣ ಆಗೈತೆ. ಯಾಕಂದ್ರೆ ಈಗ ಒಂದು ಕಸ್ಟಮರ್ ಕಡೆ 1 ರೂಪಾಯಿ ನಾವು ಜಾಸ್ತಿ ಕೇಳಕ್ಕೆ ಹೋದ್ರೂ ಭೀ ಅವ್ರಂತಾರು ನಾವು ಕೊಡೋಕ್ಕಾಗೋದಿಲ್ಲ. ಈಗ ಇದ್ರೋಗಿ ಹೆಂಗೆ ಆಗತ್ತೈತಿ, ನಮ್ಮ ಮನೆ ನಡೆಸೋದಂದ್ರೆ ಭಾಳ ಕಠಿಣ ಆಗತ್ತೈತಿ ದಿವಸ. ಈಗ ನಿನ್ನಿನ ಕಿತ್ತಲು ಮತ್ತು ಇವತ್ತು 3 ರೂಪಾಯಿ ಜಾಸ್ತಿ ಆಗೈತೆ ರೀ. ಈಗ ಇದ್ರದಿಂದ ನಮ್ಗೆ ಭಾಳ ಸಮಸ್ಯೆ ಆಗತ್ತೈತೆ ರೀ, ಭಾಳ ಇದನ್ನು ಮಾಡೋದು ಇವೆಲ್ಲ ಮನ್ಯಾಗಿನ ಪ್ರಾಬ್ಲಮ್ ಎಲ್ಲ ಇದು. ಮತ್ತು ಆಲ್ರೆಡಿ ಮೊದಲೇ ಫ್ರೀ ಬಸ್ ಮಾಡ್ಕಿಸಿಂದ ನಮ್ದು ದಂಧೆ ಎಲ್ಲ ಕಡಿಮೆ ಆಗೈತೆ ರೀ ಮೊದಲಿನ ಬಿಡ್ತಾರೋ. ಈಗ ಅದ್ರೋಗಿಗೆ ಏನಾಗೈತೆ ರೀ, ಮತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತಂದ್ರೆ ಮನೆ ಎಲ್ಲ ಪ್ರಾಬ್ಲಮ್ ನಡೆಸೋದ್ರಿಂದ ಭಾಳ ಜೋರು ಆಗತ್ತೆ, ಇದನ್ನಾಗತ್ತೆ, ಪ್ರಾಬ್ಲಮ್ ಆಗತ್ತೈತೆ ರೀ. ಕ್ಯಾಬ್ ಡ್ರೈವರ್ ರಕ್ಷತ್ ಅವ್ರನ್ನ ಮಾತಾಡ್ಸೋಣ. ಈಗ ನೀವು ಕ್ಯಾಬ್ ಓಡಿಸ್ತೀರಿ, ದಿನ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗ್ತಿದೆ, ಏನು ಹೇಳ್ತೀರಾ? ನೋಡಿರಿ, ಈಗ ಡೀಸೆಲ್ ಪೆಟ್ರೋಲು ರೇಟ್ ದಿನ ರೇಟ್ ಹೆಚ್ಚಾಗತ್ತಿದೆ. ಅದರಲ್ಲಿ ಮತ್ತೊಂದು ಹೇಳ್ಬೇಕಂದ್ರೆ ರೇಟ್ ನಮ್ಗೆ ಕೊಡಿಸ್ತಾ ಇಲ್ಲ. ಆಮೇಲೆ ಈಗ ಕಸ್ಟಮರ್ ಹತ್ರ ಏನೂ ಕೇಳಕ್ಕೆ ಹೋದ್ರೆ ಮಾಡಿದರೆ 1 ರೂಪಾಯಿ ಜಾಸ್ತಿ ಮಾಡಿ ಕೊಡೋದಿಲ್ಲ. ಆಮೇಲೆ ಇದಕ್ಕೆ ಎಲ್ಲ ಐತಿಗ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗಳು ಭಾಳ ತುಂಬ ತೊಂದರೆ ಅನುಭವಿಸೋದಾಗ್ತದೆ. ಅದಕ್ಕೆ ಅಂದರೆ ಆರಂಭದಲ್ಲಿ 1 ರೂಪಾಯಿ ಹೆಚ್ಚಾದಂಥ ಸಂದರ್ಭದಲ್ಲಿ ಮೋದಿಯವರ ಬೆನ್ನಿಗೆ ನಾವು ನಿಲ್ತೀವಿ ಅನ್ನುವಂಥ ಅಭಿಪ್ರಾಯನ ಬೆಳಗಾವಿ ಜನ ಹೆಚ್ಚಿದ್ರು. ಆದರೆ ಈಗ ದಿನೇ ದರ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ, ಇದರಿಂದ ಹೊರೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯನ ಈಗ ಬೆಳಗಾವಿ ಜನರು ವ್ಯಕ್ತಪಡಿಸ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್. ಅದೇ ರೀತಿ ಉಳಿದ 3 ರಿಪೋರ್ಟರ್ಗಳಿಗೂ ಕೂಡ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.